ನಮಸ್ಕಾರ. ವರ್ಧಾನ್ ಹಾಸ್ಪಿಟಲ್ಗೆ ಸ್ವಾಗತ. ನಮ್ಮ ಜೊತೆಗೆ ಒಂದು ದಂಪತಿಗಳಿದ್ದಾರೆ. ಅವರು ಹೇಗೆ ತಮ್ಮ ಜರ್ನಿನ ಮಾಡ್ಕೊಂಡ್ರು, ಈಗ ಪ್ರೆಗ್ನೆನ್ಸಿ ಇದ್ದಾರೆ. ಎಷ್ಟು ತಿಂಗಳು ಪ್ರೆಗ್ನೆಂಟ್ ಈಗ? ಈಗ 4.5. 4.5. ಇವತ್ತು ಅನಾಮಲಿ ಸ್ಕ್ಯಾನಿಂಗ್ ಬಂದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ನಿಮ್ಗಿಗೂ. ಥ್ಯಾಂಕ್ ಯು. ಸೊ ನಮ್ಮ ವರ್ಧಾನ್ ಫರ್ಟಿಲಿಟಿನಲ್ಲಿ ಮೊದಲನೇ ಬೇಬಿ ಕೂಡ ಮಾಡ್ಕೊಂಡು ಈಗ ಎರಡನೇ ಬೇಬಿಗೆ ನಮ್ಮಲ್ಲಿ ಬಂದಿದ್ದಾರೆ. ಅವ್ರ ಜರ್ನಿ ಇಲ್ಲಿ ವರ್ಧಾನ್ ಫರ್ಟಿಲಿಟಿನಲ್ಲಿ ಹೇಗಿತ್ತು, ಏನು ಟ್ರೀಟ್ಮೆಂಟ್ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಹೆಸರು, ನಿಮ್ಮ ಏಜ್ ಹೇಳಿ. ನನ್ನ ಹೆಸರು ಮಮತಾ ಅಂತ. ಹಾ. ನನಗೀಗ 37 ಇಯರ್ಸ್. ನಿಮ್ಮ ಹೆಸರು ಸರ್? ಹಾ. 45 ಇಯರ್ಸ್. ಈಗ ಮೊದಲು ಮಗು ಇಲ್ಲೇ ಆಗಿತ್ತು. ಅದೇ ಹೇಗಾಯ್ತು? ಟ್ರೀಟ್ಮೆಂಟ್ ತಗೊಂಡಾಯ್ತಾ? ಇದು ನ್ಯಾಚುರಲಿ ಆಯ್ತಾ? ನ್ಯಾಚುರಲ್ ಆಗಿ ಆಗಿತ್ತು. ಹಾ. ಪ್ರಾಬ್ಲಮ್ ಇತ್ತು, ಸ್ವಲ್ಪ ಸೆಪ್ರೇಟ್ ಯೂಟ್ರಸ್ ಅಂದ್ಬಿಟ್ಟು ಪ್ರಾಬ್ಲಮ್ ಇತ್ತು. ನಾವು KR ಪುರಮಲ್ಲಿ ತೋರಿಸ್ತಾ ಇದ್ವಿ. ಬಂಗಾರಪೇಟೆಯಲ್ಲಿ ಮೇಡಮ್ ಇದ್ದಾರೆ, ಅವರಿಂದ ಜಲ್ಜಾ ರೆಡ್ಡಿ ಮೇಡಮ್ಗೆ ಕಳಿಸ್ಕೊಟ್ರು ಅಲ್ಲಿ. ಮತ್ತೆ ಅವರೆಲ್ಲ ನೋಡ್ಬಿಟ್ಟು ಸರ್ಜರಿಗೆ ಇಲ್ಲಿ ಕಳಿಸ್ಕೊಟ್ರು. ಅವರೆಲ್ಲ ಸರ್ಜರಿ ಎಲ್ಲ ಸರ್ಜರಿ ಆಯ್ತು. ಸರ್ಜರಿ ಎಲ್ಲ ಆದ್ಮೇಲೆ ಟ್ರೀಟ್ಮೆಂಟ್ ನಾವು ಇಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಸರ್ಜರಿ ಎಲ್ಲ ಆಯ್ತು. ಅದಾದ್ಮೇಲೆ ಸಕ್ಸಸ್ ಆಯ್ತು. 2 times ಡಬಲ್ ಯೂಟ್ರಸ್ ಇದೆ ಅಂತಂದು ಸರ್ ಆಪರೇಷನ್. ಅದಾದ್ಮೇಲೆ ಅಗೇನ್ ಆಗ್ಬೇಕು ಅಂತ ಹೇಳಿದ್ರು. ತಿರ್ಗಿ ಮತ್ತೆ ಸಮ್ ಪ್ರಾಬ್ಲಮ್ ಇತ್ತು ಅಂತಂದ್ಬಿಟ್ಟು ಈಗ ಅದು ಕ್ಲಿಯರ್ ಆದ್ಮೇಲೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಮತ್ತೆ ಪಾಲಿಪ ಬಂತು. ಓಕೆ. ಅದನ್ನ ಮತ್ತೆ ಸರ್ಜರಿ ಮಾಡಿದ್ರು. ಅದಾದ್ಮೇಲೆ ಸಜೆಷನ್ ಮಾಡಿದ್ರು ಅವರು IVF ಎಲ್ಲ. ನಾವು ವೆಯ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 3 months ವೆಯ್ಟ್ ಮಾಡಿದ್ವಿ. ಅದಾದ್ಮೇಲೆ ನ್ಯಾಚುರಲ್ ಆಗಿ ಫಸ್ಟ್ ಬೇಬಿ ನ್ಯಾಚುರಲ್ ಆಗಿ, ಈ ಸೆಕೆಂಡ್ ಬೇಬಿ ಸೆಕೆಂಡ್ ಬೇಬಿ ಕೂಡ ನ್ಯಾಚುರಲ್ ಆಗಿ. ಓಕೆ. ಹೇಗಿದ್ದೀರಾ? ನಮ್ಮ ಹಾಸ್ಪಿಟಲ್ ಹೇಗಿದೆ? ಡಾಕ್ಟರ್ಸ್ ಹೇಗಿದ್ದಾರೆ? ಕ್ಲಿಯರಕ್ಕೆ ಸೆಕೆಂಡಿಗೂ ನಾವು ಇಲ್ಲೇ ಹೋಗ್ಬೇಕು, ಇಲ್ಲೇ ತೋರಿಸ್ಬೇಕು. ಫಸ್ಟ್ ಆಗಿದೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ಅಲ್ಲೇ ಚೆಕಪ್ ಮಾಡಿಸ್ಬೇಕು, ಅಲ್ಲೇ ತೋರಿಸ್ಬೇಕು. ನನಗೊಂದು ಫುಲ್ ಸ್ಯಾಟಿಸ್ಫೈಡ್. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮೇಡಮ್ ಸ್ಯಾಟಿಸ್ಫೈಡ್. ಮದುವೆಗೆ ಎಷ್ಟು ವರ್ಷ ಆದ್ಮೇಲೆ ಆಗಿದೆ ಮಗು? 5 years ಆಯ್ತು. 5 years ಆದ್ಮೇಲೆ. ಓಕೆ. ಈಗ ಎಷ್ಟು ವಯಸ್ಸಿದೆ ಫಸ್ಟ್ ಮಗುಗೆ? 2 years ಆಯ್ತು. 2 years. ಇದು ಸೆಕೆಂಡ್ ನ್ಯಾಚುರಲ್ ಕನ್ಸೆಪ್ಷನ್. ಓಕೆ. ಈಗ ಖರ್ಚು ವೆಚ್ಚಗಳು ನೋಡಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಹೇಗೆ ಅನ್ಸುತ್ತೆ? ಎಕ್ಸ್ಪೆನ್ಸಿವ್ ಅನ್ಸುತ್ತೆ, ಆದ್ರೂ ನಮ್ಮ ಒಂದು ಹೆಲ್ತಿಗೆ ನೋಡ್ಕೊಂಡ್ರೆ ಅಷ್ಟೊಂದೇನು ತೃಪ್ತಿ ಇದೆ. ನಾವಿಲ್ಲಿ ಬಂದಾಗ ನನಗೆ ಸಮಾಧಾನ. ನಮ್ಮ ಟ್ರೀಟ್ಮೆಂಟ್ ಸಮಾಧಾನ. ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ದೊಡ್ಡದು. ಓಕೆ. ತೃಪ್ತಿನೇ ಆಗುತ್ತೆ. ಹೇಗಿದ್ದಾರೆ ಇಲ್ಲಿ ಡಾಕ್ಟರ್ಸ್? ಹೇಗಿದ್ದಾರೆ? ಸ್ಟಾಫ್ ನರ್ಸ್ ಎಲ್ಲ? ಎಕ್ಸಲೆಂಟ್ ಮೇಡಮ್. ಎಕ್ಸಲೆಂಟ್. ಕೆಲಸ ಮಾಡಿ ಸಂತೋಷ. ಅವ್ರು ಮೀಟ್ ಮಾಡಿದ್ರೆ, ಅವ್ರು ನೋಡಿದ್ರೆ ಏನೋ ನನಗೆ ಸಮಾಧಾನ. ಒಳ್ಳೇದಾಗ್ಲಿ, ಆರೋಗ್ಯವಾದಂತ ಮಗು ಹುಟ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಿಮ್ಗೆ ನಿಮ್ಮಂತ ಬೇರೆ ಮಕ್ಕಳಾರ್ದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ನಿಮ್ಮ ಮಾತುಗಳು ಅಲ್ವಾ? ಹೌದು, ಖಂಡಿತ ಆಗುತ್ತಲ್ಲ. ಮಕ್ಳು ಇರ್ಲಾರ್ದವ್ರಿಗೆ ಏನಂತ ಹೇಳಿಕೆ ಹೇಳ್ತೀರಾ ನೀವು ಒಂದು ಕೊನೆ? ಸೊ ನಮ್ಮಲ್ಲೂ ಸುಮಾರು ರಿಲೇಷನ್ಸ್ ಗಳಲ್ಲಿ ಇದ್ದಾರೆ ಮೇಡಮ್. ಬಟ್ ಅವ್ರಿಗೆಲ್ಲ ಹೇಳ್ತಾ ಇದೀವಿ, ಬನ್ನಿ ನಾವು ಹೋಗೋ ಟೈಮ್ಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ. ಬಟ್ ಅವ್ರಿಗೆ ಟೈಮ್ ಸಿಗ್ತಾ ಇಲ್ವೋ ಏನೋ, ಬಟ್ ಅವರು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. 4 ಜನ ಇದ್ದಾರೆ ರಿಲೇಷನ್ಗಳಲ್ಲಿ. ಅವ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಅಂತ ಹೇಳ್ತಾ ಇದ್ವಿ ನಾವು. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ತೋರಿಸಿ ಅಂತ ಹೇಳ್ತೀವಿ. ಬನ್ನಿ ಅಂತ ಯಾರು ಹೇಳ್ತಾರೆ? ಕ್ಲಾರಿಟಿ ಕೊಡ್ತಾರೆ. ಇಲ್ಲ ಆಗುತ್ತಾ ಇಲ್ವಾ, ಆಗೋದಕ್ಕೆ ಏನ್ ಮುಂದೆ ಪ್ರೊಸೆಸ್ ಏನ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತಾರೆ ಸರ್. ಥ್ಯಾಂಕ್ ಯು. ನಿಮ್ಮ ಫೀಡ್ಬ್ಯಾಕ್ ಬಹಳ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್. ಇನ್ನೊಬ್ಬರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ವೀಕ್ಷಕರೇ, ಮದುವೆಯಾಗಿ ತುಂಬಾ ವರ್ಷ ಆದ್ಮೇಲೆ ಇಲ್ಲಿ ವರ್ಧಾನ್ ಫರ್ಟಿಲಿಟಿನಲ್ಲಿ 2 ರೀತಿಯಾದಂತಹ ಸರ್ಜರಿಗಳಾಯಿತು. 2 ಬೈಲ್ಯಾಟ್ರಲ್ ಯೂಟ್ರಸ್ ಇದೆ, 2 ಯೂಟ್ರಸ್ ಇದೆ ಅಂತ ಆಪರೇಷನ್ ಮಾಡಿದ್ರು. ನೆಕ್ಸ್ಟ್ ಪಾಲಿಪ್ ಇತ್ತು, ಪಾಲಿಪ್ ಆಪರೇಷನ್ ಆದ್ಮೇಲೆ ನೆಕ್ಸ್ಟ್ ನ್ಯಾಚುರಲಿ ಕನ್ಸೀವ್ ಆಗಿದೆ. ಮೊದಲನೇ ಮಗು 2 ವರ್ಷದಿದೆ. ತುಂಬಾ ತೃಪ್ತಿದಾಯಕವಾದಂತ ಟ್ರೀಟ್ಮೆಂಟ್ ಸಿಕ್ಕಿದ ಸಲುವಾಗಿ ಇಲ್ಲಿ 2ನೇ ಮಗುಗೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.